ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನೀವು ನೋಡ್ತಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ PS All Pet. ನೀವೇನಾದರೂ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಅಲ್ಲೇ ಕಾಣಿಸ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋ ಟಾಪಿಕ್ ನಿಮಗೆಲ್ರಿಗೂ ಗೊತ್ತೇ ಇದೆ. ಪಿಜನ್ಸ್ಗೆ ನೆಕ್ ಟ್ವಿಸ್ಟರ್ ಕಾಯಿಲೆ ಯಾವಾಗ ಬರುತ್ತೆ ಮತ್ತು ಅದನ್ನು ಹೇಗೆ ಕ್ಯೂರ್ ಮಾಡ್ಬೋದು ಅಂತ. ನೆಕ್ ಟ್ವಿಸ್ಟರ್ ಸಮ್ಮರ್ ಸೀಸನ್ನಲ್ಲಿ ಜಾಸ್ತಿಯಾಗಿ ಬರುತ್ತೆ. ಬಿಕಾಸ್ ಅವಕ್ಕೆ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ, ಅಂದರೆ ಡಿಹೈಡ್ರೇಷನ್ ಆಗುತ್ತೆ. ಇದರಿಂದ ನೆಕ್ ಟ್ವಿಸ್ಟರ್ ಕಾಯಿಲೆ ಬರುತ್ತೆ. ಸೊ ಇದನ್ನು ಹೇಗೆ ಕ್ಯೂರ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಹೇಳಿದ್ದೀನಿ. ಇದನ್ನು ಈಸಿಯಾಗಿ ಕ್ಯೂರ್ ಮಾಡ್ಬೋದು ಫ್ರೆಂಡ್ಸ್. ಇದ್ರ ಸಿಮ್ಟಮ್ಸ್ ಏನಂದರೆ ಪಾರಿವಾಳ ಸುಮ್ಮನೆ ಕುಗುರ್ತಾ ನಿಂತಿರುತ್ತೆ. ಇದರದ್ದು ಕಾರಣ ಏನು? ಪ್ಯಾರಾಮಿಕ್ಸೋ ವೈರಸ್ ಅಂತ ಫ್ರೆಂಡ್ಸ್. ಇದರಿಂದ ಈ ಇನ್ಫೆಕ್ಷನ್ ಆಗುತ್ತೆ. ಸೊ ಈ ಇನ್ಫೆಕ್ಷನ್ನ ಕ್ಯೂರ್ ಮಾಡಬೇಕಂದ್ರೆ ಆಯುರ್ವೇದಿಕ್ ಅಂದರೆ ನ್ಯಾಚುರಲ್ಲಾಗಿ ಒಂದು ಔಷಧಿ ಇದೆ. ಅದೇನೆಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಪುಡಿ ಮಾಡ್ಕೋಬೇಕು. ನೆಕ್ಸ್ಟ್ ಅದ್ರ ಜೊತೆಗೆ ಸ್ವಲ್ಪ ಕಾಳು ಮೆಣಸು ಮತ್ತು ತುಂಬೆ ಸೊಪ್ಪಿದ್ದರೆ ಹಾಕಬೇಕು. ಸೊ ಇದೆಲ್ಲದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಜಜ್ಜಿ ಸ್ವಲ್ಪ ನೀರು ಹಾಕಿ ಫ್ರೆಂಡ್ಸ್ ಅದನ್ನು ಉಂಡೆ ಕಟ್ಕೋಬೇಕು. ಉಂಡೆ ಯಾವ ರೀತಿ ಅಂದರೆ ಈ ರೀತಿಯಾಗಿ ಉಂಡೆ ಕಟ್ಕೋಬೇಕು ಫ್ರೆಂಡ್ಸ್. ನಂತರ ನಿಮ್ಮ ಪಾರಿವಾಳನ ಹಿಡ್ಕೊಂಡು ಅವಾಗೆ ತಿನ್ನೋದಿಲ್ಲ ಫ್ರೆಂಡ್ಸ್. ಸೊ ಅದನ್ನು ಹಿಡ್ಕೊಂಡು ನಿಧಾನವಾಗಿ ಬಾಯಿನ ಸ್ವಲ್ಪ ಅಗಲ ಮಾಡಿ ಬಾಯಿಯೊಳಗೆ ಒಂದು ಚಿಟಿಕೆಯಷ್ಟು ಹಾಕಬೇಕು. ಇದನ್ನು ಯಾವಾಗ ಹಾಕಬೇಕಂದ್ರೆ ಬೆಳಗ್ಗೆ ಒಂದು ಟೈಮ್ ಮತ್ತು ರಾತ್ರಿ ಒಂದು ಟೈಮ್ ಹಾಕಿ ದಿನ ಹಾಕ್ತಾನೆ ಇರಬೇಕು ಫ್ರೆಂಡ್ಸ್. ಸ್ವಲ್ಪ ಇದನ್ನು ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಏನಾದ್ರು ಸಿರಿಂಜ್ ಅಥವಾ ಯಾವುದಾದ್ರು ಟ್ಯೂಬ್ ಇದ್ದರೆ ಅದರಿಂದ ನೀರು ಕುಡಿಸ್ಬೇಕು ಫ್ರೆಂಡ್ಸ್. ಸೊ ಈ ರೀತಿ ದಿನ ಇದನ್ನು ಮಾಡೋದ್ರಿಂದ, ಈ ಔಷಧಿನ ಮಾಡೋದ್ರಿಂದ 100% ಅಲ್ಲ ಫ್ರೆಂಡ್ಸ್, ನಾನು 200% ಗ್ಯಾರಂಟಿ ಕೊಡ್ತೀನಿ, ನಿಮ್ಮ ಪಾರಿವಾಳ ಸರಿಯಾಗಿ ಆಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.